ನಮಸ್ಕಾರ. ಈ ಸೆಷನ್ಗೆ ಸ್ವಾಗತ. ಎಲೆಕ್ಟ್ರಾನಿಕ್ಸ್ನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳ ಪ್ರಮುಖ ಭಾಗಗಳಾಗಿವೆ. ಡಿಜಿಟಲ್ ಐಸಿ ಟೆಸ್ಟರ್ ಈ ಐಸಿಗಳು ಸರಿಯಾಗಿ ಕೆಲಸ ಮಾಡುತ್ತಿವೆ ಎಂಬುದನ್ನು ತ್ವರಿತವಾಗಿ ಮತ್ತು ನಿಖರವಾಗಿ ಪರಿಶೀಲಿಸಲು ಬಳಸಲಾಗುವ ಡಿಜಿಟಲ್ ಐಸಿ ಟೆಸ್ಟರ್ಗಳು ಮುಖ್ಯವಾದ ಟೂಲ್ ಆಗಿದೆ. ಐಸಿಗಳನ್ನು ಪರಿಣಾಮಕಾರಿಯಾಗಿ ಪರೀಕ್ಷಿಸಲು ಡಿಜಿಟಲ್ ಐಸಿ ಟೆಸ್ಟರ್ ಹೇಗೆ ಬಳಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ಸೆಷನ್ ನಿಮಗೆ ಸಹಾಯ ಮಾಡುತ್ತದೆ. ಉದ್ದೇಶಗಳು: ಈ ಸೆಷನ್ ಕೊನೆಯಲ್ಲಿ ನೀವು ಕಲಿಯುವುದು ಡಿಜಿಟಲ್ ಐಸಿ ಟೆಸ್ಟಿಂಗ್ ಡಿವೈಸ್ ಪ್ರಮುಖ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಗುರುತಿಸುವುದು, ನಿಮ್ಮಲ್ಲಿರುವ ಡಿಜಿಟಲ್ ಐಸಿಯ ಪ್ಯಾಕೇಜ್ ಪ್ರಕಾರ ಲಾಜಿಕ್ ಫ್ಯಾಮಿಲಿ ಪಿನ್ ನಂಬರ್ಗಳನ್ನು ಗುರುತಿಸುವುದು, ಡಿಜಿಟಲ್ ಐಸಿ ಟೆಸ್ಟರ್ ಬಳಸಿಕೊಂಡು ಐಸಿಯನ್ನು ಪರೀಕ್ಷಿಸುವುದು. ಐಸಿ ಟೆಸ್ಟರ್ ಭಾಗಗಳು: ಡಿಜಿಟಲ್ ಐಸಿ ಟೆಸ್ಟರ್ ಈ ಕೆಳಗಿನ ಹಾರ್ಡ್ವೇರ್ ಭಾಗಗಳನ್ನು ಹೊಂದಿದೆ: ಡಿಸ್ಪ್ಲೇ ಯೂನಿಟ್, ಕೀಪ್ಯಾಡ್, ZIF ಸಾಕೆಟ್ಸ್, ಫಂಕ್ಷನ್ ಇಂಡಿಕೇಟರ್, ಕರೆಂಟ್ ಮೋಡ್ ಮತ್ತು ರಿಸಲ್ಟ್ ಇಂಡಿಕೇಟರ್, ಪವರ್ ಸಪ್ಲೈ ಮತ್ತು ಸ್ಟೇಟಸ್. ಪ್ರತಿಯೊಂದು ಭಾಗಗಳನ್ನು ನೋಡೋಣ. ಪವರ್ ಸಪ್ಲೈ ಮತ್ತು ಸ್ಟೇಟಸ್. ಚಿತ್ರದಲ್ಲಿ ನೇರವಾಗಿ ಕಾಣಿಸದಿದ್ದರೂ ವಿದ್ಯುತ್ ಪವರ್ ಸಪ್ಲೈ ಇನ್ಪುಟ್ ಇರುತ್ತದೆ. ಡಿವೈಸ್ ಯಾವಾಗ ಆನ್ ಆಗಿದೆ ಎಂಬುದನ್ನು ಸೂಚಿಸುವ ಪವರ್ ಸ್ಟೇಟಸ್ ಇಂಡಿಕೇಟರ್ ಕೂಡ ಇರುತ್ತದೆ. ಡಿಸ್ಪ್ಲೇ ಯೂನಿಟ್ ಮೇಲ್ಭಾಗದಲ್ಲಿರುವ ಆಲ್ಫಾ ನ್ಯೂಮರಿಕ್ ಡಿಸ್ಪ್ಲೇಯು ಔಟ್ಪುಟ್ ಫಲಿತಾಂಶ, ಐಸಿ ಕೋಡ್ಗಳು, ಟೆಸ್ಟಿಂಗ್ ಮೋಡ್ಗಳು ಅಥವಾ ಎರರ್ ಮೆಸೇಜ್ಗಳಂತಹ ಸಂಭಾವ್ಯ ಮಾಹಿತಿಯನ್ನು ತೋರಿಸುತ್ತದೆ. ಕೀಪ್ಯಾಡ್ ಸಂಖ್ಯೆ ಕೀ ಹೊಂದಿರುವ ಕೀಪ್ಯಾಡ್ 0 to 9 ಐಸಿ ಸಂಖ್ಯೆಯ ನಮೂದಿಸಲು ಅಥವಾ ಕೆಲವು ಕಾರ್ಯಗಳನ್ನು ಆಯ್ಕೆ ಮಾಡಲು ಬಳಸಲಾಗುತ್ತದೆ. ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಫಂಕ್ಷನ್ ಕೀಗಳು F1 to F4 ಮತ್ತು ಕ್ಲಿಯರ್, ಎಂಟರ್ ಮತ್ತು ಆಟೋ ಫೈಂಡ್, ಪಿನ್ ಟೆಸ್ಟ್, ಲೂಪ್ ಟೆಸ್ಟ್ ನಂತಹ ಕಮಾಂಡ್ ಕೀಗಳು ಸಹ ಇವೆ. ಇದು ಐಸಿ ಟೆಸ್ಟರ್ನ ಸಾಮಾನ್ಯ ಫೀಚರ್ಗಳನ್ನು ಹೊಂದಿದೆ. ಈ ಕೀಗಳು ಇನ್ಪುಟ್ ಡೇಟಾ ಮತ್ತು ಕಮಾಂಡ್ಗಳನ್ನು ಎಕ್ಸಿಕ್ಯೂಟ್ ಮಾಡಲು ಸಹಾಯ ಮಾಡುತ್ತದೆ. ಝೀರೋ ಇನ್ಸರ್ಷನ್ ಫೋರ್ಸ್ ಸಾಕೆಟ್ ಎಲ್ಇಡಿ ಇಂಡಿಕೇಟರ್ಗಳಿರುವ 2 ZIF ಸಾಕೆಟ್ಗಳಿವೆ. ZIF ಸಾಕೆಟ್ಗಳನ್ನು ಸುಲಭವಾಗಿ ಸೇರಿಸಲು ಮತ್ತು ಐಸಿಗಳನ್ನು ಹಾನಿಯಾಗದಂತೆ ತೆಗೆಯಲು ವಿನ್ಯಾಸಗೊಳಿಸಲಾಗಿದೆ. ಎಲ್ಇಡಿಗಳು ಪಿನ್ಗಳ ಸ್ಟೇಟಸ್ ಅಥವಾ ನಡೆಯುತ್ತಿರುವ ಪರೀಕ್ಷೆಯನ್ನು ಸೂಚಿಸುತ್ತದೆ. ಸಾಕೆಟ್ಗಳಲ್ಲಿ ಪರೀಕ್ಷಿಸಬೇಕಾದ ಐಸಿಗಳನ್ನು ಇರಿಸಲಾಗುತ್ತದೆ. ಫಂಕ್ಷನ್ ಇಂಡಿಕೇಟರ್ಸ್ ಟೆಸ್ಟ್ ಮಾಡುವ ಸಮಯದಲ್ಲಿ ZIF ಸಾಕೆಟ್ಗಳ ಪಕ್ಕದಲ್ಲಿರುವ ಎಲ್ಇಡಿ ಇಂಡಿಕೇಟರ್ಗಳನ್ನು ಐಸಿ ಪಿನ್ಗಳ ಲಾಜಿಕ್ ಲೆವೆಲ್ ಅನ್ನು ತೋರಿಸಲು ಅಥವಾ ಯಾವ ಪಿನ್ಗಳನ್ನು ಟೆಸ್ಟ್ ಮಾಡಲಾಗುತ್ತದೆ ಎಂಬುದನ್ನು ಸೂಚಿಸಲು ಬಳಸಬಹುದು. ಕರೆಂಟ್ ಮೋಡ್ ಮತ್ತು ರಿಸಲ್ಟ್ ಇಂಡಿಕೇಟರ್ ಡಿಸ್ಪ್ಲೇ ಪ್ಯಾನೆಲ್ನಲ್ಲಿ ಕರೆಂಟ್ ಮೋಡ್ ಮತ್ತು ರಿಸಲ್ಟ್ಗಾಗಿ ಸೂಚನೆಗಳಿವೆ. ಇದು ಐಸಿ ಮೂಲಕ ಹರಿಯುವ ಕರೆಂಟ್, ಟೆಸ್ಟರ್ ಕಾರ್ಯಾಚರಣೆಯ ವಿಧಾನ ಮತ್ತು ಐಸಿ ಪರೀಕ್ಷೆಯ ಫಲಿತಾಂಶ ತೋರಿಸುತ್ತದೆ. ಐಸಿ ಟೆಸ್ಟರ್ ಕಾರ್ಯಾಚರಣೆಯ ವಿಧಾನಗಳು. ಐಸಿ ಟೆಸ್ಟರ್ ಅನ್ನು ನಿರ್ವಹಿಸುವ 2 ವಿಧಾನಗಳಿವೆ: ಆಟೋ ಮೋಡ್ ಮತ್ತು ಮ್ಯಾನ್ಯಲ್ ಮೋಡ್. ಡಿಜಿಟಲ್ ಐಸಿ ಟೆಸ್ಟರ್ ಅನ್ನು ಬಳಸಿಕೊಂಡು ಐಸಿಯ ಕೆಲಸ ಮಾಡುವ ಸ್ಟೇಟಸ್ ಗುರುತಿಸುವುದು. ಇದಕ್ಕಾಗಿ ನಮಗೆ ಈ ಕೆಳಗಿನ ಪರಿಕರಗಳು, ಸಲಕರಣೆಗಳು ಮತ್ತು ಸಾಮಗ್ರಿಗಳು ಬೇಕು: ಡಿಜಿಟಲ್ ಐಸಿ ಟೆಸ್ಟರ್ 1, ಡಿಜಿಟಲ್ ಮಲ್ಟಿಮೀಟರ್ 1 ಮತ್ತು ಅಸಾರ್ಟೆಡ್ ಡಿಜಿಟಲ್ ಐಸಿಗಳು ಅಗತ್ಯವಿರುವಂತೆ. ಐಸಿ ಪ್ಯಾರಾಮೀಟರ್ಗಳನ್ನು ಗುರುತಿಸುವುದು. ಇದಕ್ಕಾಗಿ ಮೊದಲು ಐಸಿಯ ಮೇಲ್ಭಾಗದಲ್ಲಿ ಮುದ್ರಿಸಲಾದ ಭಾಗ ಸಂಖ್ಯೆಯನ್ನು ನೋಡೋಣ. ಇದು ಐಸಿ ಬಗ್ಗೆ ಕೆಲವು ಮೂಲಭೂತ ಮಾಹಿತಿಯನ್ನು ನೀಡುತ್ತದೆ. ಉದಾಹರಣೆಗೆ ಲಾಜಿಕ್ ಫಂಕ್ಷನ್, ಲಾಜಿಕ್ ಫ್ಯಾಮಿಲಿ, ಪರ್ಫಾರ್ಮೆನ್ಸ್, ಪವರ್ ಡಿಸಿಪೇಷನ್, ತಯಾರಕ ಮತ್ತು ಪ್ಯಾಕೇಜ್ ಪ್ರಕಾರ. ಐಸಿ ಟೆಸ್ಟರ್ ಬಳಸಿಕೊಂಡು ಐಸಿ ನಂಬರ್ ಗುರುತಿಸುವುದು. ನಿಮಗೆ ಐಸಿ ಸಂಖ್ಯೆ ಗೊತ್ತಿಲ್ಲವಾದರೆ ಅಥವಾ ಐಸಿ ಸಂಖ್ಯೆ ಕಾಣದಿದ್ದರೆ ಐಸಿ ಟೆಸ್ಟರ್ ಬಳಸಿಕೊಂಡು ನೀವು ಅದನ್ನು ಗುರುತಿಸಬಹುದು. ಅದನ್ನು ಮಾಡುವ ಹಂತಗಳನ್ನು ಈಗ ನೋಡೋಣ. ಹಂತ 1: ಐಸಿ ಟೆಸ್ಟರ್ ಅನ್ನು ತಯಾರಿಸಿ. ಐಸಿ ಟೆಸ್ಟರ್ ಆಫ್ ಮಾಡಲಾಗಿದೆ ಎಂದು ನೋಡಿ. ಟೆಸ್ಟರ್ನಲ್ಲಿ ZIF ಸಾಕೆಟ್ಗೆ ಸರಿಯಾಗಿ ಐಸಿಯನ್ನು ಇನ್ಸರ್ಟ್ ಮಾಡಿ ಮೇಲ್ಭಾಗವನ್ನು ಸರಿಯಾಗಿ ಹೊಂದಿಸಿ. ಇದನ್ನು ಸಾಮಾನ್ಯವಾಗಿ ಐಸಿಯಲ್ಲಿ ನಾಚ್ ಅಥವಾ ಡಾಟ್ನಿಂದ ಸೂಚಿಸಲಾಗುತ್ತದೆ. ಹಂತ 2: ಟೆಸ್ಟರ್ ಅನ್ನು ಪವರ್ ಆನ್ ಮಾಡಿ. ಡಿಜಿಟಲ್ ಐಸಿ ಟೆಸ್ಟರ್ ಅನ್ನು ಆನ್ ಮಾಡುವುದು ಮುಂದಿನ ಹಂತ. ಹಂತ 3: ಕ್ಲಿಯರ್ ಆಯ್ಕೆಯನ್ನು ಆರಿಸಿ. ಈಗ ಟೆಸ್ಟರ್ ಇಂಟರ್ಫೇಸ್ನಲ್ಲಿ ಕ್ಲಿಯರ್ ಆಯ್ಕೆಗೆ ಹೋಗಿ, ಅಂದರೆ ಇದು ಐಸಿ ಟೆಸ್ಟರ್ನಲ್ಲಿ ಕ್ಲಿಯರ್ ಬಟನ್ ಅನ್ನು ಒತ್ತುವುದು. ಹಂತ 4: ಹುಡುಕಾಟವನ್ನು ಪ್ರಾರಂಭಿಸಿ. ಈ ಹಂತದಲ್ಲಿ ಐಸಿ ಟೆಸ್ಟರ್ನಲ್ಲಿ ಆಟೋ ಸರ್ಚ್ ಬಟನ್ ಅನ್ನು ಒತ್ತುವುದು. ಹಂತ 5: ಫಲಿತಾಂಶಗಳಿಗಾಗಿ ನಿರೀಕ್ಷಿಸಿ.
ಟೆಸ್ಟರ್ ತನ್ನ ಡೇಟಾಬೇಸ್ನಲ್ಲಿರುವ ಐಸಿಯ ವಿವಿಧ ಪ್ಯಾರಾಮೀಟರ್ಗಳನ್ನು ಪರಿಶೀಲಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಹಂತ 6. ಐಸಿ ಸಂಖ್ಯೆಯನ್ನು ಓದಿ. ಟೆಸ್ಟರ್ ಐಸಿಯನ್ನು ಗುರುತಿಸಿದ ನಂತರ ಅದು ಐಸಿ ಸಂಖ್ಯೆಯನ್ನು ಅದರ ಡಿಸ್ಪ್ಲೇ ಮೇಲೆ ತೋರಿಸುತ್ತದೆ. ನಿಮ್ಮ ಉಲ್ಲೇಖಕ್ಕಾಗಿ ಐಸಿ ಸಂಖ್ಯೆಯನ್ನು ಬರೆದುಕೊಳ್ಳಿ. ಹಂತ 7. ಐಸಿಯನ್ನು ತೆಗೆಯಿರಿ. ಯಾವುದೇ ಹಾನಿಯನ್ನು ತಪ್ಪಿಸಲು ಐಸಿಯನ್ನು ತೆಗೆದುಹಾಕುವ ಮೂಲಕ ಟೆಸ್ಟರ್ ಅನ್ನು ಆಫ್ ಮಾಡಿ. ಈಗ ಇನ್ನೂ 2 ಐಸಿಗಳಿಗೆ ಈ ಕಾರ್ಯವಿಧಾನ ನೋಡೋಣ. ಎರಡನೇ ಐಸಿಯನ್ನು ಐಸಿ ಟೆಸ್ಟರ್ನಲ್ಲಿ ಇರಿಸಿ. ಇರಿಸಿದ ನಂತರ ಕ್ಲಿಯರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಪರದೆ ಕ್ಲಿಯರ್ ಆಗುತ್ತದೆ. ಈಗ ಆಟೋ ಸರ್ಚ್ ಅನ್ನು ಒತ್ತಿರಿ. ಒತ್ತಿದ ನಂತರ ಐಸಿ ನಂಬರ್ ಡಿಸ್ಪ್ಲೇ ಆಗುತ್ತದೆ. ಈಗ ಐಸಿಯನ್ನು ಸುರಕ್ಷಿತವಾಗಿ ಮತ್ತು ನಿಧಾನವಾಗಿ ತೆಗೆಯಿರಿ. ಈಗ ಐಸಿ ಟೆಸ್ಟರ್ನಲ್ಲಿ 3ನೇ ಐಸಿಯನ್ನು ಇರಿಸಿ. ಇರಿಸಿದ ಮೇಲೆ ಕ್ಲಿಯರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ಕ್ರೀನ್ ಕ್ಲಿಯರ್ ಆಗುತ್ತದೆ. ಆಟೋ ಸರ್ಚ್ ಅನ್ನು ಒತ್ತಿರಿ. ಒತ್ತಿದ ನಂತರ ಐಸಿ ನಂಬರ್ ಡಿಸ್ಪ್ಲೇ ಆಗುತ್ತದೆ. ಈಗ ಐಸಿಯನ್ನು ಸುರಕ್ಷಿತವಾಗಿ ಮತ್ತು ನಿಧಾನವಾಗಿ ತೆಗೆಯಿರಿ. ಡಿಜಿಟಲ್ ಐಸಿ ಟೆಸ್ಟರ್ ಅನ್ನು ಬಳಸಿಕೊಂಡು ಐಸಿಯ ಕಾರ್ಯಸ್ಥಿತಿಯನ್ನು ಗುರುತಿಸುವುದು. ಇದರಲ್ಲಿ ಕೆಳಗಿನ ಹಂತಗಳಿರುತ್ತವೆ. ಹಂತ 1. ಐಸಿ ಪ್ರಕಾರವನ್ನು ಗುರುತಿಸಿ. ಮೊದಲಿಗೆ ನೀವು ಪರೀಕ್ಷಿಸುತ್ತಿರುವ ಐಸಿಯ ಪ್ರಕಾರ ಮತ್ತು ಮಾದರಿಯನ್ನು ತಿಳಿದುಕೊಳ್ಳಬೇಕು. ವಿಭಿನ್ನ ಐಸಿಗಳು ವಿಭಿನ್ನ ಪಿನ್ ಕಾನ್ಫಿಗರೇಷನ್ಗಳು ಮತ್ತು ಕಾರ್ಯಗಳನ್ನು ಹೊಂದಿವೆ. ಆದ್ದರಿಂದ ನೀವು ನಿಖರವಾಗಿ ಏನು ಕೆಲಸ ಮಾಡುತ್ತಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಹಂತ 2. ಟೆಸ್ಟರ್ ಪವರ್ ಆಫ್ ಮಾಡಿ. ಐಸಿಯನ್ನು ಇನ್ಸರ್ಟ್ ಮಾಡುವ ಮೊದಲು ಐಸಿ ಮತ್ತು ಟೆಸ್ಟರ್ ಎರಡಕ್ಕೂ ಯಾವುದೇ ಹಾನಿಯಾಗದಂತೆ ಡಿಜಿಟಲ್ ಐಸಿ ಟೆಸ್ಟರ್ ಅನ್ನು ಆಫ್ ಮಾಡಿ. ಹಂತ 3. ಐಸಿಯನ್ನು ಇನ್ಸರ್ಟ್ ಮಾಡಿ. ಟೆಸ್ಟರ್ನ ಐಸಿ ಹೋಲ್ಡರ್ ಅಥವಾ ZIF ಸಾಕೆಟ್ಗೆ ಐಸಿಯನ್ನು ಎಚ್ಚರಿಕೆಯಿಂದ ಇನ್ಸರ್ಟ್ ಮಾಡಿ. ಟೆಸ್ಟರ್ನಲ್ಲಿ ಸೂಚಿಸಲಾದ ರೇಖಾಚಿತ್ರಕ್ಕೆ ಅದರ ಮೇಲ್ಭಾಗವನ್ನು ಹೊಂದಿಸುವ ಮೂಲಕ ಐಸಿಯನ್ನು ಸರಿಯಾಗಿ ಹೊಂದಿಸಲಾಗಿದೆ ಎಂದು ನೋಡಿ. ಸಾಮಾನ್ಯವಾಗಿ ಪಿನ್ 1 ಅನ್ನು ಸೂಚಿಸಲು ಐಸಿಯಲ್ಲಿ ಒಂದು ನಾಚ್ ಅಥವಾ ಡಾಟ್ ಇರುತ್ತದೆ. ಅದು ಐಸಿ ಹೋಲ್ಡರ್ನಲ್ಲಿ ಅನುಗುಣವಾದ ಮಾರ್ಕ್ನೊಂದಿಗೆ ಜೋಡಿಸಬೇಕು. ಹಂತ 4. ಟೆಸ್ಟರ್ ಅನ್ನು ಪವರ್ ಆನ್ ಮಾಡಿ. ಡಿಜಿಟಲ್ ಐಸಿ ಟೆಸ್ಟರ್ ಅನ್ನು ಆನ್ ಮಾಡಿ. ಹಂತ 5. ಟೆಸ್ಟಿಂಗ್ ಪ್ರಕ್ರಿಯೆ. ಐಸಿ ಗುರುತುಪಟ್ಟ ನಂತರ ಟೆಸ್ಟರ್ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಅದಕ್ಕಾಗಿ ಮೊದಲು ಐಸಿ ಟೆಸ್ಟರ್ನಲ್ಲಿ ಕ್ಲಿಯರ್ ಬಟನ್ ಕ್ಲಿಕ್ ಮಾಡಿ. ನಂತರ ಐಸಿ ಟೆಸ್ಟರ್ನಲ್ಲಿ ಐಸಿ ನಂಬರ್ ಅನ್ನು ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಐಸಿ ಟೆಸ್ಟರ್ನಲ್ಲಿ ಟೆಸ್ಟ್ ಬಟನ್ ಕ್ಲಿಕ್ ಮಾಡಿ. ಹಂತ 6. ಫಲಿತಾಂಶಗಳನ್ನು ಓದಿ. ಪರೀಕ್ಷೆ ಪೂರ್ಣಗೊಂಡ ನಂತರ ಟೆಸ್ಟರ್ ಫಲಿತಾಂಶವನ್ನು ತೋರಿಸುತ್ತದೆ. ಇದು ಐಸಿಯ ವರ್ಕಿಂಗ್ ಕಂಡೀಷನ್ ಸರಿಯಾಗಿದೆಯೋ ಇಲ್ಲವೋ ಅನ್ನುವುದನ್ನು ತೋರಿಸುತ್ತದೆ. ಹಂತ 7. ಐಸಿಯನ್ನು ತೆಗೆಯಿರಿ. ಐಸಿ ಸರಿಯಾಗಿ ಕೆಲಸ ಮಾಡುತ್ತಿದ್ದರೆ ಅಥವಾ ಒಮ್ಮೆ ನೀವು ಯಾವುದೇ ಅಸಮರ್ಪಕ ಕಾರ್ಯವನ್ನು ಗಮನಿಸಿದರೆ ಟೆಸ್ಟರ್ ಅನ್ನು ಆಫ್ ಮಾಡಿ ಮತ್ತು ಐಸಿಯನ್ನು ಎಚ್ಚರಿಕೆಯಿಂದ ತೆಗೆಯಿರಿ. ಈಗ ಇನ್ನೂ 3 ಐಸಿಗಳಿಗೆ ಇದೇ ಕಾರ್ಯವಿಧಾನ ಪುನಃ ಮಾಡೋಣ. ಐಸಿ ಟೆಸ್ಟರ್ನಲ್ಲಿ 2ನೇ ಐಸಿಯನ್ನು ಇರಿಸಿ ಪವರ್ ಆನ್ ಮಾಡಿ. ನಂತರ ಕ್ಲಿಯರ್ ಬಟನ್ ಕ್ಲಿಕ್ ಮಾಡಿ. ನಾವು ಇನ್ಸರ್ಟ್ ಮಾಡಿದ ಐಸಿ ನಂಬರ್ ಅನ್ನು ನಮೂದಿಸಿ. ಟೆಸ್ಟಿಂಗ್ ಆಗಿ ಐಸಿ ಟೆಸ್ಟರ್ನಲ್ಲಿ ಟೆಸ್ಟ್ ಬಟನ್ ಒತ್ತಿರಿ. ಫಲಿತಾಂಶವನ್ನು ತೋರಿಸುತ್ತದೆ. ಐಸಿಯ ವರ್ಕಿಂಗ್ ಕಂಡೀಷನ್ ಸರಿಯಾಗಿದೆಯೋ ಇಲ್ಲವೋ ಎನ್ನುವುದನ್ನು ತೋರಿಸುತ್ತದೆ. ಈಗ ಐಸಿ ಟೆಸ್ಟರ್ ಅನ್ನು ಆಫ್ ಮಾಡಿ ಐಸಿಯನ್ನು ನಿಧಾನವಾಗಿ ತೆಗೆಯಿರಿ. ಮುಂದೆ 3ನೇ ಐಸಿಯನ್ನು ಐಸಿ ಟೆಸ್ಟರ್ನಲ್ಲಿ ಇಡಿ. ಐಸಿ ಟೆಸ್ಟರ್ ಅನ್ನು ಆನ್ ಮಾಡಿ. ನಂತರ ಕ್ಲಿಯರ್ ಬಟನ್ ಕ್ಲಿಕ್ ಮಾಡಿ. ನಾವು ಇನ್ಸರ್ಟ್ ಮಾಡಿದ ಐಸಿ ಸಂಖ್ಯೆಯನ್ನು ನಮೂದಿಸಿ. ಟೆಸ್ಟಿಂಗ್ ಆಗಿ ಐಸಿ ಟೆಸ್ಟರ್ನಲ್ಲಿ ಟೆಸ್ಟ್ ಬಟನ್ ಒತ್ತಿರಿ. ಫಲಿತಾಂಶ ಕಾಣಿಸುತ್ತದೆ. ಐಸಿಯು ವರ್ಕಿಂಗ್ ಕಂಡೀಷನ್ನಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ತೋರಿಸುತ್ತದೆ. ಈಗ ಐಸಿ ಟೆಸ್ಟರ್ ಅನ್ನು ಆಫ್ ಮಾಡಿ ಐಸಿಯನ್ನು ನಿಧಾನವಾಗಿ ತೆಗೆಯಿರಿ. ಮುಂದೆ 4ನೇ ಐಸಿಯನ್ನು ಐಸಿ ಟೆಸ್ಟರ್ನಲ್ಲಿ ಇಡಿ. ಐಸಿ ಟೆಸ್ಟರ್ ಅನ್ನು ಆನ್ ಮಾಡಿ. ನಂತರ ಕ್ಲಿಯರ್ ಬಟನ್ ಒತ್ತಿ. ನಾವು ಇನ್ಸರ್ಟ್ ಮಾಡಿದ ಐಸಿ ಸಂಖ್ಯೆಯನ್ನು ನಮೂದಿಸಿ. ಟೆಸ್ಟಿಂಗ್ ಆಗಿ ಐಸಿ ಟೆಸ್ಟರ್ನಲ್ಲಿ ಟೆಸ್ಟ್ ಬಟನ್ ಒತ್ತಿರಿ. ಫಲಿತಾಂಶ ಕಾಣಿಸುತ್ತದೆ. ಐಸಿಯು ವರ್ಕಿಂಗ್ ಕಂಡೀಷನ್ನಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ತೋರಿಸುತ್ತದೆ. ಈಗ ಐಸಿ ಟೆಸ್ಟರ್ ಅನ್ನು ಆಫ್ ಮಾಡಿ ಐಸಿಯನ್ನು ನಿಧಾನವಾಗಿ ತೆಗೆಯಿರಿ. ಇಲ್ಲಿಗೆ ನಾವು ಈ ಸೆಷನ್ ಕೊನೆಗೆ ಬಂದಿದ್ದೇವೆ. ಈ ಸೆಷನ್ನಲ್ಲಿ ನಾವು ಕಲ್ತಿದ್ದೇವೆ ಡಿಜಿಟಲ್ ಐಸಿ ಟೆಸ್ಟಿಂಗ್ ಡಿವೈಸ್ ಪ್ರಮುಖ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಗುರುತಿಸುವುದು, ಕೊಟ್ಟಿರುವ ಡಿಜಿಟಲ್ ಐಸಿಯ ಪ್ಯಾಕೇಜ್ ಪ್ರಕಾರ ಲಾಜಿಕ್ ಕುಟುಂಬ ಪಿನ್ ಸಂಖ್ಯೆಗಳನ್ನು ಗುರುತಿಸುವುದು, ಡಿಜಿಟಲ್ ಐಸಿ ಟೆಸ್ಟರ್ ಬಳಸಿಕೊಂಡು ಕೊಟ್ಟಿರುವ ಐಸಿಯನ್ನು ಪರೀಕ್ಷಿಸುವುದು.
ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ.